ಮೀನು ಈಗ ವರಲಕ್ಷ್ಮಿ ಪೂಜೆ ಬರ್ತದಲ್ಲ ಹೆಂಗ್ ಮಾಡ್ಬೇಕಂತ ನನ್ನ ಹಿಂದಿ ಕೇಳ್ತಾ ಇದ್ದಲ್ಲೋ. ನನ್ನ ಹೆಂಡ್ತಿನೂ ತಲೆ ತಿಂತಾವಳೆ ಹೆಂಗ್ ಮಾಡೋದು ಅಂತ. ಅದು ಡೌಟ್ ಕ್ಲಿಯರ್ ಮಾಡಕ್ಕೆ ನಮ್ಮ ಗುರುಜಿ ಬರ್ತಾ ಇದ್ದಾರೆ, ಕರೆದು ಬಿಡು. ಓ ಬ್ರಹ್ಮಾಂಡ ಗುರುಜಿಗಳು ಬನ್ನಿ. ಬಂದ್ರೆ ತಾನೇ ಇಬ್ರಿಗೂ ಆಶೀರ್ವಾದ ತಲುಪ್ತೆ. ಏನ್ ಬೇಕು ಹೇಳಿ. ಅದು ನಾನು ನಾನು ಹೇಳ್ತಾ ಇದ್ರಿ ಕೇಳೋ, ಹಬ್ಬ ಬಂತು, ಶ್ರಾವಣ ಬಂತು, ಇನ್ನೂ ನಾನು ನಾನ್ ವೆಜ್ ಅಂತ ಇದೆಯಲ್ಲ, ಏನು ಬಂದಿದೆ ನನಗೆ ಬರಬಾರ್ದು. ಯಾವತ್ತು ತಿಳ್ಕೊ, ಶ್ರಾವಣ ಬಂದ ಮೇಲೆ ನಾನ್ ವೆಜ್ ಉಪಯೋಗಿಸ್ಬೇಡ. ಒಂದು ತಿಂಗಳು ತಡ್ಕೋ, ಏನು ಕಳ್ಕೊಳ್ಳೋದಿದೆ ನೀನು. ಅದಕ್ಕೆ ಹೇಳಲ್ವೇ, ಶ್ರಾವಣ ಬಂತು ನಾಡಿಗೆ, ಬಂತು ಕಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ ಅಂತಂದ್ರೆ ಇವನು ಮೊನ್ನೆ ಏನು ಹೇಳಿದೆ ಗೊತ್ತಾ, ಬೀಡಿಗೆ ಹೆಂಗೆ ಬರುತ್ತೆ, ಸಿಗರೇಟ್ಗೆ ಹೆಂಗೆ ಬರುತ್ತೆ ಅಂತ. ಅನಿಷ್ಟೆ ಸರಿಯಾಗಿ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ನಾನ್ ವೆಜ್ ಬಿಟ್ಟು ಹಾಕೋ. ಹಂಗೂ ನೀನು ನಾನ್ ವೆಜ್ ತಿಂದರೆ ಮುಂಡ ಮೋಚ್ಕೋತೀವಿ. ಮೊಸರನ್ನ ತಿನ್ಬೋದಾ ಗುರುಜಿ? ತಿನ್ನು ಮೊಸರನ್ನ ಜೊತೆ ಗೋಡಂಬಿ ಹಾಕೊಂಡು ದ್ರಾಕ್ಷಿ ಹಾಕೊಂಡು ತಿನ್ನೋ, ಚೆನ್ನಾಗಾಗುತ್ತೆ. ಸ್ಕಿನ್ ಇನ್ನು ವೈಟ್ ಆಗುತ್ತೆ. ಗುರುಗಳೇ, ನಾನು ಕೇಳಿದ್ದು ನಾನ್ ವೆಜ್ ಬಗ್ಗೆ ಅಲ್ಲ. ನಾನು ಮತ್ತೆ ಕೆರೆಮೀನು ಇಬ್ರು ಸೇರಿ ವರಮಲಕ್ಷ್ಮಿ ಬಗ್ಗೆ ಪೂಜೆ ಹೆಂಗ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಿದ್ವಿ. ನಿನಗೆ ನಿನಗೂ ಗೊತ್ತಿಲ್ವಾ? ಗೊತ್ತಿಲ್ಲ ಗುರುಗಳೇ. ಮೋಚ್ತು ನೋಡಿ. ವಿಶೇಷವಾಗಿ ತಿಳ್ಕೊಳ್ಳಿ, ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಅಲ್ಲ, ಕೆಲವರು ಏನು ಮಾಡ್ತಾ ಇದ್ದಾರೆ ಹೇಳಿ, ಆನ್ಲೈನ್ ಶಾಪಿಂಗು. ಕರೆಕ್ಟ್. ಲಕ್ಷ್ಮಿ ಮುಖಮುದ್ರೆನೂ ಆನ್ಲೈನು, ಅರಿಶಿನ ಕುಂಕುಮ ಆನ್ಲೈನು, ಒಡವೆಗಳು ಆನ್ಲೈನು, ಹೀಗೆ ಪೂಜಾ ಸಾಮಗ್ರಿಯಿಂದ ಹಿಡಿದು ಲಕ್ಷ್ಮಿವರೆಗೂ ಬರೀ ಆನ್ಲೈನು. ಅದರಿಂದ ನೀವು ಆಫ್ಲೈನ್ ಆಗಿದ್ದೀರಿ ತಿಳ್ಕೊಳ್ಳಿ. ಎಲ್ಲ ಮುಂಡ ಮೋಚ್ಕೋತಾ ಇದೆ. ಅಯ್ಯೋ, ಒಂದ್ ತಿಂಗಳಿಂದ ನಮ್ಮ ಹೆಂಡತಿರ್ ಇದೇ ಗೋಳಾಗಿದೆ. ಅಯ್ಯೋ, ನನ್ನ ಹೆಂಡತಿ 2 ತಿಂಗಳಿಂದ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾಳೆ. ಕೇಳಿಸ್ಕೊಳ್ಳಿ, ವಿಶೇಷವಾಗಿ ಇವತ್ತು ಶ್ರದ್ಧಾ ಭಕ್ತಿ ಪೂಜೆ ಇರಬೇಕು. ಏನು ಮಾಡ್ತಾ ಇದ್ದಾರೆ ಕೆಲವರು ಹೆಣ್ಮಕ್ಳು, ಏನು ಮಾಡೋದು, ಅವ್ರ ಮನೇಲಿ ಚಿಕ್ಕದಾಗಿ ಕೂರಿಸ್ತಾ ಇದ್ದಾರ, ದೊಡ್ಡದಾಗಿ ಕೂರಿಸ್ತಾ ಇದ್ದಾರ. ಅವರು ಇಷ್ಟಾಗಲ ಕೂರಿಸ್ತಾ ಇದ್ದಾರೆ, ನಾನು ಇಷ್ಟಾಗಲ ಕೂರಿಸ್ಬೇಕು. ಅವರು 1 ಕಟ್ಟಿರ್ತಾರೆ, ನಾನು 10 ಕಟ್ಟಿರಬೇಕು. ಅವರು 1 ಸರ ಇಡ್ತಾರೆ, ನಾನು 10 ಸರ ಹಾಕಬೇಕು. ಹೀಗೆ ಒಬ್ರಿಗೊಬ್ರು ಕಾಂಪಿಟೇಷನ್ ಮೇಲೆ ಅವ್ರು ಮಾಡ್ತಾ ಇದ್ದಾರೆ ಅಂತ, ಇವ್ರು ನೋಡಿ ಇವ್ರು ಮಾಡ್ತಾ ಇದ್ದಾರೆ ಅಂತ, ಅವ್ರು ನೋಡಿ ಸ್ವಲ್ಪ ಆಡಂಬರಕ್ಕೆ, ಸೆಲ್ಫಿ ಸ್ಟಿಕ್ಕಿಗೆ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಹಾಕೊಳ್ಳೋದು, ಮಾಡೋದು, ಸೆಲ್ಫಿ ಹಾಕೊಳ್ಳೋದು. ನನ್ನ ಗಂಡನ ಪೂಜೆ ಮಾಡಿದೆ, ಅದೊಂದು ಸೆಲ್ಫಿ. ಇವತ್ತು ಲಕ್ಷ್ಮೀ ಪೂಜೆ ಮಾಡಿದೆ, ಅದೊಂದು ಸೆಲ್ಫಿ. ನೋಡಿ, ಹೆಚ್ಚಿಗೆ ಹಣ ಸುರಿಯೋದು ದೇವ್ರ ಮುಂದೆ, ಆ ಹಣದ ಕಂತೆ ಇಡೋದು, ಏನು ಎಲ್ಲ ವಜ್ರ ವೈಡೂರ್ಯ ಚಿನ್ನನೆಲ್ಲ ತಂದು ಹಾಕೋದು, ಅದನ್ನು ಸೆಲ್ಫಿ ತೆಗೆದು ಫೇಸ್ಬುಕ್ ಅಪ್ಲೋಡ್ ಮಾಡಿ ಸ್ಟೇಟಸ್ ಹಾಕ್ಕೊಂಡು ಪಕ್ಕದ ಮನೆಗೆ ಹೋಗಿ ಅರ್ಶಿನ ಕುಂಕುಮಕ್ಕೆ ಹೋಗ್ತಾರೆ. ಆದರೆ ನಾಳೆ ಅವ್ರ ಮನೇಲಿ ಲಕ್ಷ್ಮಿ ಇರಲ್ಲ. ಯಾಕಂದ್ರೆ ಫೇಸ್ಬುಕ್ಕಲ್ಲಿ ನೋಡ್ತಾನೆ, ಇವ್ರು ಅರ್ಶಿನ ಕುಂಕುಮದ ಹೋಗೋದು ನೋಡಿ ಕಳ್ಳ ಅದನ್ನ ಏನ್ ಮಾಡ್ತಾನೆ, ಎಲ್ಲ ದೋಚ್ಕೊಂಡು ಹೋಗ್ತಾನೆ, ಮುಂಡ ಮೋಚ್ಕೋತಾರೆ. ಅದು ಕೇಳೋದು ಆಡಂಬರ ಬೇಡ. ನೀವು ಕಡ್ಡಿ ಕಟ್ತಿರೋ, ಪ್ಲಾಸ್ಟಿಕ್ ಬಿಂದಿಗೆ ಕಟ್ತಿರೋ ಅವೆಲ್ಲ ಬೇಡ. ಒಂದು ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡಿ, ಒಂದು ತೆಂಗಿನಕಾಯಿನ ಲಕ್ಷ್ಮಿ ಅಂತ ಪೂಜೆ ಮಾಡಿ, ಒಂದು ಬಿಂದಿಗೆ, ಒಂದು ಸ್ಟೀಲ್ದೋ, ಕಂಚಂದೋ, ತಾಮ್ರದ್ದೋ ಇಟ್ಟು ವಿಶೇಷವಾಗಿ ಹೂವು, ಪ್ಲಾಸ್ಟಿಕ್ ಹೂವು ಹಾಕ್ಬಾರ್ದು, ಒಳ್ಳೆ ಹೂವು, ಪರಿಮಳಯುಕ್ತ ಆಗಿರ್ತಕ್ಕಂಥ ದೇವ್ರ ಪೂಜೆಗೆ ಯೋಗ್ಯವಾಗಿರ್ತಕ್ಕಂಥ ಹೂವು ಹಾಕಬೇಕು. ಸುಮ್ಮನೆ ತಾಗದು ಹಣ ಅಂತ ಹೇಳ್ಕೊಂಡು ಹಣ ಇಡು, ಹಾರ ಇಡು, ಎಲ್ಲ ಮುಂಡ ಮೋಚ್ಕೊಳ್ತೆ. ಭಕ್ತಿ ಮುಖ್ಯ, ಹಣ ತೋರ್ಕೆ ಮುಖ್ಯ ಅಲ್ಲ. ಅಲ್ಲ ಗುರುಗಳೇ, ಈ ಲಕ್ಷ್ಮಿ ವಿಗ್ರಹಕ್ಕೆ ನಾನು ಹೆಂಡತಿ ಕೊಟ್ಟಿರೋ ಒಡವನ್ನೆಲ್ಲ ಹಾಕ್ತಾರೆ, ಹಿಂಗೆ ಹಾಕ್ಬೋದಾ? ನೋಡಿ, ವಿಶೇಷವಾಗಿ ಭಕ್ತಿದೇನೋ ಪ್ರೀತಿಗೆ ಹಾಕಬಹುದು, ಆದರೆ ನೀವು ಧರಿಸ್ತಕ್ಕಂಥ ಒಡವೆಗಳನ್ನ ಹಾಕಬೇಕು. ಒಂದು ಒಡವೆ ಕೇಳಿದ್ಯಾಲಿ ಲಕ್ಷ್ಮಿ, ಒಂದು ಅರಿಶಿನ ದಾರ ಕಟ್ಟಿ, ಹೂಮಾಲೆ ಹಾಕಿ, ಏನು ವಜ್ರ ವೈಡ್ಯೂರ ಕೇಳಿಲ್ಲ. ನೀವುಗಳೇನು ಮಾಡೋದು, ನೀವೆಲ್ಲೋ ಹಾಕೊಂಡಿರ್ತೀರ, ಎಲ್ಲೋ ಬಾತ್ರೂಮಲ್ಲಿ ಬಿಚ್ಚಿಟ್ಟಿರ್ತೀರ, ಅದು ತಂದು ಅಲ್ಲಿಗೆ ಹಾಕೋದು, ಇನ್ನೆಲ್ಲೋ ಹಾಕೊಂಡಿರ್ತೀರ, ಅದು ತಂದು ಹಾಕೋದು, ಅದೆಲ್ಲೋ ಒಡವೆ ಅಂಗಡಿನಲ್ಲಿ ಇಟ್ಟಿರ್ತೀರ, ಅದು ತಂದು ಹಾಕೋದು. ಯಾಕೆ ಬೇಕು? ಒಳ್ಳೆ ಭಕ್ತಿಪೂರ್ವಕವಾಗಿ ಹೂವು, ಹಣ್ಣು, ಹಂಪ್ಲ, ಪೂಜೆ, ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಇವೆಲ್ಲ ಹಾಕಿ ಪೂಜೆ ಮಾಡಿ. ಏನು ದೇವ್ರ ದುಡ್ಡು ಕೇಳಿದಾನಿಗೆ? ಇಲ್ಲ. ಏನು ಚಿನ್ನ ಕೇಳಿದಾನಿಗೆ? ಇಲ್ಲ. ಭಕ್ತಿ ಮುಖ್ಯ ಅಷ್ಟೇ. ನಾವು ಬಡವರು, ನಾವು ಪೂಜೆ ಮಾಡ್ಬೋದಾ? ಲಕ್ಷ್ಮಿ ಬರಲಿ ಅಂತ ನೀನೇ ಹೆಚ್ಚಾಗಿ ಪೂಜೆ ಮಾಡಬೇಕು. ಲಕ್ಷ್ಮಿ ಜಾಸ್ತಿ ಇರೋರು ಇನ್ನೂ ಜಾಸ್ತಿ ಮಾಡ್ತಾರೆ. ಆದ್ರೆ ಲಕ್ಷ್ಮಿ ಇಲ್ಲದವರು ಬಹಳ ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಲಕ್ಷ್ಮಿ ಒಲ್ಲು ಬರ್ತಾಳೆ. ನೀವು ಯಾವತ್ತು ಆಡಂಬರತೆ ಮಾಡಬಾರ್ದು. ಭಕ್ತಿ ಮುಖ್ಯ, ಭಾವನೆ ಮುಖ್ಯ, ಶ್ರದ್ಧೆ ಮುಖ್ಯ. ನಿಮ್ಮ ತೋರಿಕೆ ಮುಖ್ಯ ಅಲ್ಲ, ಸೆಲ್ಫಿ ಮುಖ್ಯ ಅಲ್ಲ, ಏನು ಒಡವೆ ಹಾಕೋದು ಮುಖ್ಯ ಅಲ್ಲ, ಹಣ ವೈಡೂರ್ಯ ಎಲ್ಲನೂ ಸುರಿಯೋದು ಮುಖ್ಯ ಅಲ್ಲ. ಅದೆಲ್ಲ ಸುರಿದು ಫೇಸ್ಬುಕ್ಗೆ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಫೋಟೋ ಅಪ್ಲೋಡ್ ಮಾಡಿದ್ರೆ ತಿಳ್ಕೊಳ್ಳಿ, ಕಳ್ಳ ಕಾಕರು ಗ್ಯಾರಂಟಿ ಫಿಕ್ಸು, ಮುಂಡ ಮೋಚ್ಕೋತೀರಾ. ಅದಕ್ಕೆ ಒಂದು ಐಡಿಯಾ ಮಾಡಿದ್ದೀನಿ ಗುರುಜಿ. ನಾನೆಲ್ಲ ಈ ಉಮಾ ಗೋಲ್ಡ್ ಇದೆಲ್ಲ, ಒಂದು 500 ರೂಪಾಯಿಗೆ ಒಂದು ಕೈ ತಗೊಂಬಂದ್ಬಿಟ್ಟಿದ್ದೀನಿ, ಅದಿಟ್ಟು ಪೂಜೆ ಮಾಡ್ತೀನಿ. ಓಕೆನಾ? ಓಹೋ, ನೀನು ಹಳೆ ಕಬ್ಬಣ ಖಾಲಿ ಸೀಸುತ್ತಾರ ಏನೋ
ಅವನ ಭಕ್ತಿಗೆ ಬಂದದ್ದು ಏನೋ ಅದು ಯಾವುದೋ ಉಮಾ ಗೋಲ್ಡೋ ರಮಾ ಗೋಲ್ಡೋ ತಂದು ಇಟ್ಕೊಂಡು ಪೂಜೆ ಮಾಡ್ತೀಯ. ಒಟ್ಟಿನಲ್ಲಿ ಪಾಪ ನಿನ್ನ ಅಗತ್ಯತೆಗೆ ಹೇಗಿರುತ್ತೆ ಅವ್ರವ್ರಿಗೆ ಎಷ್ಟಿರುತ್ತೆ ಅಷ್ಟು ಮಾಡಿ, ಆಡಂಬರ ಬೇಡ ಅಷ್ಟೇ. ನೀನು ಅಲಂಕಾರಿಕವಾಗಿ ಯಾವುದೋ ಒಂದು ಚೆನ್ನಾಗಿರೋದಾಗ್ತೀಯ ಉಮಾ ಗೋಲ್ಡೋ ರಮಾ ಗೋಲ್ಡೋ ಗೊತ್ತಿಲ್ಲ, ಹಾಕಿ ನಿನ್ನ ಇಷ್ಟಕ್ಕೆ ಪೂಜೆ ಮಾಡಿ, ದೇವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ, ಹಾಕಿ ಪೂಜೆ ಮಾಡಿ. ಆದರೆ ಆಡಂಬರತೆ ಬೇಡ. ಗುರುಜಿ, ಈ ವರಲಕ್ಷ್ಮಿ ಹಬ್ಬ ಇದಲ್ಲ, ವರಮಹಾಲಕ್ಷ್ಮಿ ಹಬ್ಬ ಅದು ಬರೀ ಆಯ್ತು ಬಿಡು, ಏನು ಮಾಡೋಕ್ಕಾಗಲ್ಲ, ನಿನ್ನ ಬಾಯಲ್ಲಿ ಬರೋದೇ ಅಷ್ಟು. ಆ ಹಬ್ಬನ ಬರೀ ಹೆಂಗಸರು ಮಾತ್ರ ಯಾಕೆ ಮಾಡ್ತಾರೆ, ಗಂಡಸರು ಮಾಡೋಕ್ಕಾಗಲ್ವಾ? ಮಾಡಿಸ್ಕೊಂಡ್ರಲ್ಲಪ್ಪ, ವರಮಹಾಲಕ್ಷ್ಮಿ ಹಬ್ಬ ಬರೋದಕ್ಕಿಂತ ಮುಂಚೆ ಒಂದು ವಾರದಿಂದ ಮಾಡಿಸ್ಕೊಂಡ್ರಲ್ಲ, ಯಾವುದೋ ಭೀಮನ ಅಮಾವಾಸ್ಯೆ ಅಂತ ಕೂತ್ಕೊಂಡು ನಿಮ್ಮ ಕೊಳಗಾಲೋ ಬಳಗಾಲೋ ಎಲ್ಲನೂ ತೊಳೆದು ಪಾಪ ಅವರು ಎಲ್ಲದನ್ನು ತೊಳೆದು ಬೆಳಗಿ ಅದನ್ನು ನೀರು ಹಾಕಿ ಪಾಪ ಹೂವಿಟ್ಟು ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಅರ್ಚನೆ ಮಾಡಿ ಎಲ್ಲ ಹಾಕಿದ್ರು. ನೀನೆಷ್ಟಾಗ್ತೆ? 50. ನೀನೆಷ್ಟಾಗ್ತೆ? ನಾನು 100. ನಿನಗೆ ತೆಂಗಿನಕಾಯಿ ತಲೆ ಹೊಡೆದಿರ್ತಾಳೆ, ನಿನಗೆ ಕರ್ಪೂರ ನಾಲಿಗೆಗೆ ಇಟ್ಟಿರ್ತಾಳೆ. ತಿಳ್ಕೊಂಬಿಡಿ ಪಾಪ ಏನೋ ಪೂಜೆ ಮಾಡಿದಾಗ ಒಂದು 500-1000 ಹಾಕಬೇಕು. 50 ರೂಪಾಯಿ ಹಾಕಿದ್ರೆ ಪಾಪ ಅವ್ರು ಏನು ಮಾಡ್ತಾರೆ, ತೆಂಗಿನಕಾಯಿ ಅಲ್ಲಿ ಇಲ್ಲಿ ಹೊಡೆಯಬಹುದು, ತಲೆ ಹೊಡಿತಾರೆ. ಅದಕ್ಕೆ ಭೀಮ ಅಮಾವಾಸ್ಯೆ ದಿನ ನಿಮ್ಮನ್ನೇ ದೇವ್ರು ಮಾಡಿ ಪೂಜೆ ಮಾಡಲಿಲ್ವೇ? ಅನಿಷ್ಟಗಳೇ, ಹೆಣ್ಮಕ್ಳಿಗೆ ಗೌರವ ಕೊಡಬೇಕು. ಅವ್ರ ಪೂಜೆ ಚೆನ್ನಾಗಿ ಮಾಡಲಿ, ನಾವು ಚೆನ್ನಾಗಿರ್ತೀವಿ. ಏನಂತೀರಾ? ಗುರುಗಳೇ, ನೀವು ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಡಲ್ಲ ಅಲ್ವಾ? ಓ, ನೀನು ಬಾ ಸುಂಕದ ಕಟ್ಟೆಗೆ. ನಾನು ದುಡ್ಡಿಗೆ ಇಂಪಾರ್ಟೆನ್ಸೇ ಕೊಡಲ್ಲ, ದುಡ್ಡಿಗೆ ಬೆಲೆನೇ ಇಲ್ಲ. ಅಲ್ಲ, ದುಡ್ಡಿಗೆ ಬೆಲೆ ಇಲ್ಲ ಅಂದಮೇಲೆ ಕೈಯಲ್ಲಿ ಚಿನ್ನದ ಉಂಗುರ ಯಾಕೆ ನನ್ ಕೊಟ್ಬಿಡಿ. ಮುಂಡಾ ಮೋಸ, ನನಗೆ ಬಂದು ಉಲ್ಟಾ ಹೇಳ್ತೀರಾ? ಅನಿಷ್ಟವೇ. ಲೇ ಸಾಗರ, ಮೊಸರನ್ನ ರೆಡಿ ಆಯ್ತಾ? ಬಂದೇ ಇರಪ್ಪ, ಇದು ಬಂದರೆ ತರಲೆ ಮಾಡ್ತವೆ. ಮುಂಡ ಮುಚ್ಚು. ಆಯ್ತು ಬಿಡು, ಕಾರ್ಯಕ್ರಮ ಮುಗಿಸು. ವೀಕ್ಷಕರೇ, ಇಲ್ಲಿವರೆಗೆ ಮಾಡಿದ್ದು ನಾವು ತಮಾಷೆಗಾಗಿ, ಯಾರು ಹಾರ್ಟಿಗೆ ತಗೋಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. Gili gili